ನಾನು ಕಾಂಗ್ರೆಸ್ ಕಟ್ಟಾಳು. ಟಿಕೆಟ್ ಘೋಷಣೆ ಮುಂಚೆ ಪ್ರಚಾರ ಏಕೆ? ರಕ್ಷಾರಾಮಯ್ಯಗೆ ಟಾಂಗ್ ಕೊಟ್ಟ ವೀರಪ್ಪ ಮೊಯ್ಲಿ. ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲ ಧಗೆ, ಸುಡು ಬಿಸಿಲಿಗೆ ತತ್ತರ, ತಂಪು ಪಾನೀಯಗಳ ಮೊರೆ ಹೋಗುತ್ತಿರುವ ಜನತೆ. ಕ್ರಜರ್ ಹಾಗೂ ಟಿಪ್ಪರ್ಗಳಿಂದ ವಿಪರೀತ ಧೂಳು, ಅಪಾರ ಪ್ರಮಾಣದ ಬೆಳೆ ಹಾನಿ, ರೊಚ್ಚಿಗೆದ್ದ ರೈತರಿಂದ ಪ್ರತಿಭಟನೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಗಡಿಭಾಗದಲ್ಲಿ ಕಟ್ಟೆಚ್ಚರ, ಆಂಧ್ರ ಸಿಎಂ ಭಾವಚಿತ್ರವುಳ್ಳ ವಾಚ್ಗಳು ಸೀಸ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನನಗೆ ಸಿಗುತ್ತೆ. 1968ರಿಂದಲೂ ನಾನು ಕಾಂಗ್ರೆಸ್ಸಿನ ಕಟ್ಟಾಳು. ಟಿಕೆಟ್ ಘೋಷಣೆಗೂ ಮುನ್ನ ಪ್ರಚಾರದಲ್ಲಿ ತೊಡಗಬಾರದು ಅಂತ ಸೈಲೆಂಟ್ ಆಗಿದ್ದೇನೆ ಎಂದು ಪರೋಕ್ಷವಾಗಿ ರಕ್ಷಾರಾಮಯ್ಯಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಟಾಂಗ್ ಕೊಟ್ಟಿದ್ದಾರೆ. ಈ ಕುರಿತು ಒಂದು ವರದಿ. ನಾನು ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಆದದ್ರಿಂದಲೂ, ಯಾಕಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಒಂದು ಅಭ್ಯರ್ಥಿಯನ್ನು, ಅದು ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು, ಅದು ಆಯ್ಕೆಗೆ ಕೆಲವು ಚಿಕ್ಕಬಳ್ಳಾಪುರ ನಗರದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಗೃಹ ಪ್ರವೇಶದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನನಗೆ ಸಿಗುತ್ತೆ. 1968ರಿಂದಲೂ ನಾನು ಕಾಂಗ್ರೆಸ್ನ ಕಟ್ಟಾಳು. ಟಿಕೆಟ್ ಘೋಷಣೆಗೂ ಮುನ್ನ ಪ್ರಚಾರದಲ್ಲಿ ತೊಡಗಬಾರದು ಅಂತ ಸೈಲೆಂಟ್ ಆಗಿದ್ದೇನೆ ಎಂದು ಪರೋಕ್ಷವಾಗಿ ರಕ್ಷಾರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಸ್ತುತ ಲೋಕಸಭೆಯಲ್ಲಿ ನನ್ನಂತವರ ಅನಿವಾರ್ಯತೆ ಇದೆ. ಮನಮೋಹನ್ ಸಿಂಗ್ ಯುಪಿಎ ಅವಧಿಯಲ್ಲಿ ಸೋನಿಯಾ ಗಾಂಧಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇನೆ. ಕಾಂಗ್ರೆಸ್ ಪಕ್ಷದಿಂದ ಮಾತ್ರವೇ ದೇಶದ ಬಡವರ ಏಳಿಗೆ ಸಾಧ್ಯ. ಪಿಸಿಸಿ ವೀಕ್ಷಕರ ಸಭೆಯಲ್ಲಿ ನನಗೆ ಬೆಂಬಲ ವ್ಯಕ್ತವಾಗಿದೆ. ನನಗೆ ಕಾಂಗ್ರೆಸ್ ಎಂಪಿ ಟಿಕೆಟ್ ನೀಡುವಂತೆ ಲಾಬಿ ರಾಜಕೀಯ ಮಾಡಲ್ಲ. ಕಾಂಗ್ರೆಸ್ನಲ್ಲಿ ಲಾಬಿ ರಾಜಕೀಯ ನಡೆಯಲ್ಲ. ನನ್ನ ಅವಧಿಯ ಕೆಲವು ಕಾಮಗಾರಿಗಳು ನಿಂತು ಹೋಗಿವೆ. ನನ್ನ ಸೇವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅವಶ್ಯಕವಾಗಿದೆ ಎಂದರು. ನಾನು ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಆದದ್ರಿಂದಲೂ, ಯಾಕಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಒಂದು ಅಭ್ಯರ್ಥಿಯನ್ನು, ಅದು ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು, ಅದು ಆಯ್ಕೆಗೆ ಕೆಲವು ತಯಾರಿಯನ್ನು ಮಾಡ್ತಾರೆ. ಅದರಲ್ಲಿ ಮೊದಲಿನ ತಯಾರಿ ನಮ್ಮ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಇಡೀ ಬಾಕಿ ಕ್ಷೇತ್ರಕ್ಕೆ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಜಮೀರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಒಂದು ಸಭೆ ಕರೆದಿದ್ದರು. ಅವರ ಮಾತಿನ ಪ್ರಕಾರ 90%, ನಮ್ಮ ಪ್ರಕಾರ 90ರಿಂದ 95% ಸಪೋರ್ಟ್ ಮಾಡಿದ್ಮೇಲೆ ನಾನು ಅಭ್ಯರ್ಥಿ ಆಗ್ತೇನೆ ಅಂತೇಳಿ ಕ್ಯಾನ್ವಾಸ್ ಮಾಡಬಾರ್ದು ನಾರ್ಮಲಾಗಿ. ಅದಕ್ಕೆ ಸಾಮಾನ್ಯವಾಗಿ PCC ಅವರು ಮನ್ನಣೆ ಕೊಡಬೇಕು, ರಾಜ್ಯ ಮಟ್ಟದ ಮುಖಂಡರು ಮನ್ನಣೆ ಕೊಡಬೇಕು, ಮತ್ತು ರಾಷ್ಟ್ರ ಮಟ್ಟದ ನಮ್ಮ ಮುಖಂಡರು, ಉಸ್ತುವಾರಿಗಳು ಎಲ್ಲ ಅದಕ್ಕೆ ಕೊಟ್ಟರು. ನಮಗೆ ಅದರಲ್ಲಿ ವಿಶ್ವಾಸ ಇದೆ. ಯಾಕೆಂದರೆ ಮೊದಲಿಂದ ಕೂಡ ನಾವು ಸುಮಾರು 68ನೇ ಇಸ್ವಿಯಿಂದ ಕಾಂಗ್ರೆಸ್ಸಿಗೆ ಸೇರಿದ್ದೇವೆ. ನಾವು ಇದೇ ನನ್ನ ಬೇರೆ ಯಾವ ಪಕ್ಷಕ್ಕೂ ಕೂಡ ಮುಖ ಮಾಡಿ ನೋಡಲೇ ಇಲ್ಲ. ನ್ಯಾಯವಾಗಿ ಈ ಪಕ್ಷದಲ್ಲಿ ನನ್ನ ರಾಜಕೀಯ ಬಿಗಿನಿಂಗ್ ಅಂತ್ಯ ಕೂಡ ಕಾಂಗ್ರೆಸ್ನಲ್ಲೇ ಆಗೋದು. ನಾವು ಬೇರೆ ಆಲೋಚನೆಯೇ ಮಾಡೋದಿಲ್ಲ. ಈ ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಕೂಡ ಆಗಿ ಹೋದರು. ಅನೇಕ ಮುಖ್ಯಮಂತ್ರಿಗಳು ಅವರಿಗೆ ಅಧಿಕಾರ ತಪ್ಪಿದ ಮೇಲೆ ಪಕ್ಷ ಕೂಡ ಬಿಟ್ಟರು. ಆದರೆ ನಾನು ಒಬ್ಬ ಮುಖ್ಯಮಂತ್ರಿ ಪ್ರಾಮಾಣಿಕವಾಗಿ ಮತ್ತು ಈ ಪಕ್ಷಕ್ಕೆ ವಿಧೇಯನಾಗಿ ನಿಷ್ಠೆಯಿಂದ ನಾನು ಮುಂದುವರಿಸಿಕೊಂಡು ಬಂದಿದ್ದೇನೆ. ಈಗ ನಾನೊಂದು ಸುಮಾರು ಕಾರ್ಕಳ ಅಸೆಂಬ್ಲಿಯಲ್ಲಿ 6 ಬಾರಿ ಸತತ ಸೋತದ್ದೇ ಇಲ್ಲ ಅಲ್ಲಿ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಳ್ಳೆಯ ಆಂಕರ್, ಆದರೆ ಒಳ್ಳೆಯ ಆಡಳಿತಗಾರ ಅಲ್ಲ. ಮೋದಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಿದ್ದಾರೆ. ದೇಶದ ಆಸ್ತಿ ಕೆಲವು ಶ್ರೀಮಂತರ ಪಾಲಾಗುತ್ತಿದೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರಾಮಾಣಿಕ ಪ್ರಧಾನಿ, ಅಂತಹವರೇ ಸೋತು ಹೋದರು. ಮೋದಿ ಯಾವ ಮಹಾನಾಯಕ. ಈ ಬಾರಿಯ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ. ಅದೇ ರೀತಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡವರು ಯಾರೂ ಸಹ ಉದ್ಧಾರ ಆಗಿಲ್ಲ. ನಮ್ಮಿಂದಲೇ HD ದೇವೇಗೌಡರು ಪ್ರಧಾನಿ, HD ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಸಹವಾಸ ಮಾಡಿ ನಾವು ಸೋತಿದ್ದು ಎಂದರು. ನಾವು ನೋಡಿ ಅವರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡಿ ಸೋತೆವು. ಸಹವಾಸ ಹೇಗೆ ಆಗುತ್ತೆ ನೋಡಬೇಕು. ಇವರು ಸಹವಾಸ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಲೇ ಬಿರುಕು ಬಂದಿದೆ.
ಅರ್ಥ ಆಯ್ತಲ್ಲ, ಈಗಲೇ ಬಿರುಕು ಬಂದಿದೆ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟು ಕುಮಾರಸ್ವಾಮಿ ಮೊನ್ನೆ ಎಲ್ಲ 2 ಸೀಟ್ಗೋಸ್ಕರ ನಾವು ಅದು ಹೌದು. ಆದ್ದರಿಂದ ಹೇಳಿದ್ದಾರೆ ಅವ್ರಿಗೆ ಈಗಾಗಲೇ ಡಿಸ್ಗಸ್ಟ್ ಆಗಿದೆ, ಮುಂದೆ ಪರದೆಯ ಮೇಲೆ ನೋಡ್ತೀವಿ. ನಾವಂತೂ ಪೂರ್ತಿ ನಷ್ಟ ಅನುಭವಿಸಿದ್ದೇವೆ. ಅವರನ್ನು ಪ್ರಧಾನಿ ಮಾಡಿ ನಷ್ಟ ಅನುಭವಿಸಿದ್ದೇವೆ, ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ ನಷ್ಟ ಅನುಭವಿಸಿದ್ದೇವೆ, ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿ ಚುನಾವಣೆ ಮಾಡಿ ನಷ್ಟ ಅನುಭವಿಸಿದ್ದೇವೆ. ಇಲ್ಲಿವರೆಗೆ ನಷ್ಟನೇ ನಷ್ಟ. ಮತ್ತು ಬಿ ಜೆ ಪಿಯವರಿಗೆ ಲಾಭ ಆಗ್ತದೆ ಅಂತ ಹೇಳಿದರೆ ನೋಡೋಣ. ಯಾರು ಮೋದಿ ಅಂಥ ಪ್ರೈಮ್ ಮಿನಿಸ್ಟ್ರು ಕೂಡ ಸೋತದ್ದು, ಅವರ ಆಡಳಿತ ಕೂಡ ಸೋತಿದೆ. ಆದ್ದರಿಂದ ಇಡೀ ದೇಶದ ಆರ್ಥಿಕ ನಕಾಶೆಯನ್ನೇ ಬದಲಾವಣೆ ಮಾಡಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಆ ಕೀರ್ತಿ ಇದೆ ಅವರಿಗೆ. ಇವರಿಗೆ ಯಾವ ಕೀರ್ತಿ ಇದೆ? ಏನು ಮಾಡಿದರು? ಒಳ್ಳೆ ಭಾಷಣ ಮಾಡ್ತಾ ಇದ್ದಾರೆ. ಮತ್ತು ಇವರು ಮಾಡಿದಂಥ ಒಂದು ಕೂಡ, ಅವರು ಎಷ್ಟು ಫೂಲಿಶ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದರೆ, ನಾನು ದಿ ಚೇರ್ಮನ್ ಆಫ್ ದಿ ಇದು ಇರುವಾಗ, ಇದು ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಇರುವಾಗ, ಅಥವಾ ನಾವು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ನಾನಿದ್ದಿದ್ದರೆ ಆ ಹಣ ಹೊರಗಿನಿಂದ ದೇಶದಿಂದ ಹೇಗೆ ತರುವುದೆಂಬ ಉಪಾಯ ನಾನು ಹೇಳ್ತಾ ಇದ್ದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಮುನಿಯಪ್ಪ ಮತ್ತು ಶಿವಾನಂದ್, ಯಲುವಳ್ಳಿ ರಮೇಶ್, ನಂದಿ ಆಂಜನಪ್ಪ, ಪೆರೇಸಂದ್ರ ರಾಜೇಶ್, ಸುರೇಶ್ ಇನ್ನಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 1 ತಿಂಗಳಿನಿಂದ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಸಿಲಿನ ತಾಪಕ್ಕೆ ತತ್ತರಿಸಿರುವ ಬಯಲುಸೀಮೆಯ ಜನ ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ. ಬಿಸಿಲಿನ ಬೇಗೆಗೆ ತತ್ತರಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಅಂದ್ರೆ ಸಾಕು ಬರದ ನಾಡು ಅಂತಾರೆ. ಆಂಧ್ರ ಪ್ರದೇಶ, ಕರ್ನಾಟಕಕ್ಕೆ ಅಂಟಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇಸಿಗೆ ಕಾಲದಲ್ಲಿ ಬಿಸಿಲ ತಾಪಕ್ಕೆ ಈ ಭಾಗದ ಜನ ನಲುಗಿ ಹೋಗ್ತಾರೆ. ಆದರೆ ಈ ವರ್ಷ ಮಳೆ ಇಲ್ಲದೆ 1 ತಿಂಗಳು ಮುಂಚಿತವಾಗಿ ಬೇಸಿಗೆ ಶುರುವಾಗಿದ್ದು, ಚಿಕ್ಕಬಳ್ಳಾಪುರ ಭಾಗದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ಪ್ರಖರತೆ ತಲುಪಿದೆ. ಬೆಳಗ್ಗೆ 8 ಗಂಟೆಯಾದರೆ ಸಾಕು ಬೆವರು ಹನಿಗಳು ಆರಂಭವಾಗುತ್ತವೆ. 10 ಗಂಟೆಗೆ ವಿಪರೀತ ಬಿಸಿಲಿನ ಝಳ ಆರಂಭವಾಗುತ್ತದೆ. ಇದರ ಜೊತೆಗೆ ಬಿಸಿಯಾದ ಗಾಳಿ ಮುಖಕ್ಕೆ ತಾಗುವುದರಿಂದ ಮುಖವೆಲ್ಲ ಸುಟ್ಟ ಅನುಭವ ಆಗುತ್ತಿದೆ. ಇದರಿಂದಾಗಿ ಸದಾ ವಾಹನಗಳು ಮತ್ತು ಜನರಿಂದ ಗೀಜಿಗುಡುತ್ತಿದ್ದ ಚಿಕ್ಕಬಳ್ಳಾಪುರದ ರಸ್ತೆಗಳಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಸಂಚರಿಸುವವರ ಸಂಖ್ಯೆ ತೀರಾ ಇಳಿಮುಖವಾಗಿದೆ. ಬೇಸಿಗೆಯ ಬಿರುಬಿಸಿಲು ಆರಂಭವಾಗುತ್ತಿದ್ದಂತೆ ನಗರದ ರಸ್ತೆ ಬದಿ ಜನಸಂದಣಿ ಪ್ರದೇಶಗಳಲ್ಲಿ ಹಣ್ಣು, ಹಂಪಲು, ತಂಪು ಪಾನೀಯ ಮತ್ತು ಎಳನೀರು ಅಂಗಡಿಗಳು ಎಲ್ಲೆಂದರಲ್ಲಿ ತಲೆ ಎತ್ತಿವೆ. ಬೇಸಿಗೆ ಬಿಸಿಲಿನಿಂದ ಬಸವಳಿದ ಜನರು ಹಣ್ಣು, ತಂಪು ಪಾನೀಯಗಳಿಗೆ ಮೊರೆ ಹೋಗುತ್ತಿರುವುದರಿಂದ ಎಳನೀರು, ಕಲ್ಲಂಗಡಿ, ಕಬ್ಬಿನ ಹಾಲಿನ ವ್ಯಾಪಾರ ಜೋರಾಗಿದೆ. ಜೊತೆಗೆ ಹಣ್ಣಿನ ಜ್ಯೂಸ್, ನಿಂಬು ರಸ, ಮಜ್ಜಿಗೆ ಮಾರಾಟ ಭರಾಟೆಯಿಂದ ಸಾಗಿದ್ದು, ಜನ ಊಟ ಬಿಟ್ಟು ತಂಪಾದ ಪಾನೀಯಗಳನ್ನು ಕುಡಿದು ದಾಹ ತೀರಿಸಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಪವಿತ್ರ. ನಾನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಮ್ಮರು ಅಂದರೆ ಶಿವರಾತ್ರಿಗೆ ಸಮ್ಮರ್ ಆವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಶಿವರಾತ್ರಿಗೂ ಮುಂಚೆನೇ 15 ಡೇಸ್ ಮುಂಚೆನೇ ಸಮ್ಮರ್ ಸ್ಟಾರ್ಟ್ ಆಗೋಗಿದೆ. ಬೇಸಿಗೆ ತುಂಬ ಚಿಕ್ಕಬಳ್ಳಾಪುರದಲ್ಲಂತೂ 35 ಡಿಗ್ರಿ ಕ್ರಾಸ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಈ ಬಿಸಿಲಿಗೆ ಫುಲ್ ಜಾಸ್ತಿ ಊಟನೂ ತಿನ್ನೋಕ್ಕಾಗದೆ ಫ್ರೂಟ್ಸ್ಗೆ ಅಥವಾ ಜ್ಯೂಸ್ಗಳಿಗೆ ಮೊರೆ ಹೋಗೋದು ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ಎಳ್ನೀರು, ಕೋಲ್ಡ್ ಐಟಮ್ಸ್ ಏನು ಅನಿಸುತ್ತೋ, ಐಸ್ ಕ್ರೀಮ್ಸ್, ಅದೆಲ್ಲ ತುಂಬ ಈ ಬಿಸಿಲಿಗೆ ತಣ್ಣಗಿರೋ ಅಂಥ ಪ್ರದೇಶನ ಹುಡ್ಕೊಳ್ಳೋದ್ರ ಜೊತೆಗೆ ಕೂಲಾಗಿರಲಿ ಬಾಡಿನೂ ಅಂತ ಜ್ಯೂಸ್ಗಳ ಮೊರೆ ಜಾಸ್ತಿ ಹೋಗ್ತಾ ಇದ್ದೀವಿ. ಮಧ್ಯಾಹ್ನದ ಊಟನೂ ಮಾಡೋಕ್ಕಾಗದೆ ಬರೀ ಜ್ಯೂಸೇ ಕುಡ್ಕೊಂಡು ಹಣ್ಣುಗಳು ತಿರ್ಕೊಂಡಿರೋ ಅಂಥ ಪರಿಸ್ಥಿತಿ ಬಂದಿದೆ. ಸೊ ಇದು ತುಂಬ ಅಂದರೆ ಇದರಿಂದ ಒಂದು ಸರಿ ಅವ್ರಿಗೆ ಬಿಸ್ನೆಸ್ ಆಗುತ್ತೆ ಅನ್ನೋದಾದ್ರೂ, ಬಟ್ ಹೆವಿ ಬಿಸಿಲಿರೋದ್ರಿಂದ ಬಾಡಿಗೂ ಹೀಟ್ ಜಾಸ್ತಿ ಆಗ್ತಾಯಿದೆ. ಬಿಸಿಲಿಗೆ ಹೊರಗಡೆ ವರ್ಕ್ ಏನು ಮಾಡೋಕ್ಕೆ, ಫೀಲ್ಡ್ ವರ್ಕ್ ಏನಿರುತ್ತೆ ಅದನ್ನು ಮಾಡೋಕ್ಕೂ ಕೂಡ ಆಗದೆ ಆಫೀಸಲ್ಲೇ ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ ಇದೆ. ತುಂಬ ಬಿಸಿಲಿದೆ. ಸೊ ಎಲ್ಲರೂ ಅಂದರೆ ಈ ಪರಿಸ್ಥಿತಿ ಬಿಸಿಲಿಗೆ ಏನು ತಿನ್ನಬೇಕು ಅದನ್ನು ಅಂದರೆ ವಾತಾವರಣಕ್ಕೆ ತಕ್ಕಂಗೆ ನಿಮ್ಮ ಬಾಡಿನ ತಂಪು ಮಾಡ್ಕೊಳ್ಳೋ ಐಟಮ್ಸ್ ಊಟಗಳನ್ನು ತಿನ್ನಿ, ಮಸಾಲೆ ಪದಾರ್ಥಗಳನ್ನು ಕಡಿಮೆ ತಿನ್ನಿ, ಮತ್ತು ಫ್ರೂಟ್ಸನ್ನು ಜಾಸ್ತಿ, ಫ್ರೂಟ್ಸ್ ಏನಿರುತ್ತೆ ಅದನ್ನು ಜಾಸ್ತಿ ತಿನ್ನಿ, ಅದರ ಜ್ಯೂಸನ್ನೇ ಕುಡೀರಿ ಅಂತ ಹೇಳ್ತೀನಿ. ಈ ಟೈಮಲ್ಲಿ ಬಿಸ್ನೆಸ್ ಸಿಕ್ಕಾಪಟ್ಟೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಾಮೂಲಿ ಇವಾಗ ಕೂಲ್ ವೆದರ್ ಇದ್ದರೆ ನಾವು ಅಷ್ಟಾಗಿ ಏನಕ್ಕೆ ಟೀ ಕಾಫಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಕೂಲ್ ವೆದರ್ ಇತ್ತು ಅಂದರೆ. ಬಟ್ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಕಡೆ ಊಟನೂ ತಿನ್ನೋಕ್ಕಾಗಲ್ಲ, ಆ ಕಡೆ ಟೀ ಕಾಫಿ ಕೂಡ ಕುಡಿಯೋಕ್ಕಾಗಲ್ಲ. ಟೀ ಕಾಫಿ ಬದಲು ಸ್ವಲ್ಪ ಜ್ಯೂಸ್ ಕುಡಿಯೋಣಪ್ಪ, ಹಣ್ಣು ಏನಾದರೂ ತಿನ್ನೋಣಪ್ಪ ಅಂತ ಅನಿಸುತ್ತೆ. ಸೊ ನಮ್ಮ ಬಾಡಿ ಕೂಡ ಅದು ಹೀಟ್ ಜಾಸ್ತಿ ಆಗೋದ್ರಿಂದ, ಬಿಸಿಲಿಗೆ ಜಾಸ್ತಿ ಬಾಡಿ ಕೂಡ ಸುಸ್ತಾಗ್ತಾ ಇರೋದ್ರಿಂದ ಡಿಹೈಡ್ರೇಷನ್ ಕಡಿಮೆ ಮಾಡೋದಕ್ಕೆ
ಅದಕ್ಕೆ ನಾವು ಜಾಸ್ತಿ ಜ್ಯೂಸ್ಗೆ ಮತ್ತು ಹಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಟ್ಕೊಳ್ತಾ ಇದ್ದೀವಿ. ಸೊ ಹಂಗಾಗಿ ಎಳ್ನೀರು ವ್ಯಾಪಾರಿಗಳೇನಿದ್ದಾರೆ, ಹಣ್ಣಿನ ವ್ಯಾಪಾರಿಗಳೇನಿದ್ದಾರೆ, ಜ್ಯೂಸ್ ಎಲ್ಲಿ ಮಾಡ್ತಾರೆ, ಸೊ ಅಂಥ ಕಡೆಗಳು ತುಂಬ ಇವಾಗ ಜಾಸ್ತಿ ಬಿಸ್ನೆಸ್ ಆಗ್ತಾಯಿದೆ. ಅಂದರೆ ಟೀ ಕಾಫಿಗೆ ಏನು ಹೋಲಿಸ್ಕೊಂಡ್ರೆ ಜ್ಯೂಸ್ ಸ್ವಲ್ಪ ಜಾಸ್ತಿ ಈ ಟೈಮಲ್ಲಿ ಹೋಗೋದ್ರಿಂದ ಅದ್ರ ಕಡೆ ಜಾಸ್ತಿ ಸ್ವಲ್ಪ ಬಿಸ್ನೆಸ್ ಆಗ್ತಾಯಿದೆ ಅಂತ. ಇನ್ನು ಚಿಕ್ಕಬಳ್ಳಾಪುರ ನಗರದ ತಂಪಾದ ಪಾನೀಯಗಳನ್ನು ಕುಡಿಯಲು ಅಂಗಡಿಗಳಿಗೆ ಜನ ತಂಡೋಪತಂಡವಾಗಿ ಆಗಮಿಸಿ ತಂಪಾದ ಕಲ್ಲಂಗಡಿ, ಕರಬೂಜ ಹಣ್ಣುಗಳಿಗೆ ಜನರು ಮುಗಿಬೀಳುತ್ತಿರುವುದು ಸಾಮಾನ್ಯವಾಗಿದೆ. ದಿನಕ್ಕೆ ಚಿಕ್ಕಬಳ್ಳಾಪುರ ನಗರಕ್ಕೆ 10 ಲಾರಿಗಳು ಕಲ್ಲಂಗಡಿ, ಕರಬೂಜ, ದ್ರಾಕ್ಷಿ ಹಣ್ಣುಗಳನ್ನು ತುಂಬಿಕೊಂಡು ನಗರಕ್ಕೆ ಬರ್ತಾ ಇವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ತಂಪು ಪಾನೀಯಗಳು ಮಾರಾಟವಾಗ್ತಿವೆ. ಪ್ರತಿದಿನ ಅಂಗಡಿ ಮಾಲೀಕರಿಗೆ ತಂಪು ಪಾನೀಯಗಳ ಮಾರಾಟ ಜೋರಾಗಿದ್ದು ಉತ್ತಮ ಲಾಭ ಸಿಗ್ತಾ ಇದೆ. ಸರ್, ನನ್ನ ಹೆಸರು ವೇಣುಗೋಪಾಲ್ ಅಂತ. ಈಗ ನಾನು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ಚಳಿಗಾಲ ಜಾಸ್ತಿ, ಟೀ ಕಾಫಿ ಜಾಸ್ತಿ ಓಡ್ತಾ ಇದೆ. ನಮ್ಮ ಹತ್ರ ಟೀ ಕಾಫಿ ಕರೆಕ್ಟ್ ಈ ವರ್ಷದಲ್ಲಿ ಹೇಳ್ಬೇಕಂದ್ರೆ ಬಿಸಿಲು 1 ವರ್ಷಕ್ಕೆ ಮುಂಚೆನೇ ಸ್ಟಾರ್ಟ್ ಆಗೋಯಿತು. ಹೇಳೋಕ್ಕಾಗಲ್ಲ, ಆ ಥರ ಬಿಸಿಲು ನಡೀತಾ ಇದೆ. ಅದರಿಂದ ಟೀ ಕಾಫಿ ಸ್ವಲ್ಪ ಸ್ಲೋ ಆಗಿದೆ. ಜ್ಯೂಸಲ್ಲಿ ತುಂಬ ಒಳ್ಳೆ ತಂಪವಾಗಿರುವಂಥ ಜ್ಯೂಸ್ ಐಟಮ್ಸು, ಕರ್ಬೂಜ ಆಗ್ಬೋದು, ವಾಟರ್ ಮೆಲನ್ ಆಗ್ಬೋದು, ಮೋಸಂಬಿ ಆಗ್ಬೋದು, ಆರೆಂಜ್ ಆಗ್ಬೋದು, ಡ್ರೈ ಫ್ರೂಟ್ಸ್ ಆಗ್ಬೋದು, ಬಟರ್ ಫ್ರೂಟ್ ಆಗ್ಬೋದು. ಈ ಜ್ಯೂಸ್ ಐಟಮಲ್ಲಿ ಎಲ್ಲ ಜಾಸ್ತಿ ಜನ ಲೈಕ್ ಮಾಡಿ, ಈಗ ಎಲ್ಲರೂ ಜ್ಯೂಸ್ ಐಟಮ್ ಜಾಸ್ತಿ ಲೈಕ್ ಮಾಡಿ ಜ್ಯೂಸ್ ಕುಡಿಯೋಕ್ಕೆ ಬರ್ತಾವ್ರೆ. ಅದರಿಂದ ನಮಗೂ ಒಳ್ಳೆ ಬೆನಿಫಿಟ್ ಇದೆ, ಲಾಭ ನಡೀತಾ ಇದೆ. ಜನರು ಹಂಗೆ ಮನಸ್ಸಿಟ್ಟು ಖುಷಿಯಿಂದ ಬರ್ತಾವ್ರೆ. ಅದರಿಂದ ಸಂತೋಷ ಆಗ್ತಾ ಇದೆ ನಮಗೇನು. ಹೊರಗಡೆ ಯಾವ ತರ ಬಿಸಿ ವಾತಾವರಣ ಸರ್? ಬಿಸಿ ವಾತಾವರಣ ಹೇಳಕ್ಕೆ ಸರ್, ಈಗ ಹೇಳ್ಬೇಕಂದ್ರೆ ಈ ಒಂದು ತಿಂಗಳಿಂದ ಈಚೆ ದಿನ ಒಂದೊಂದು ಪಾಯಿಂಟ್ ರೈಸ್ ಆಗ್ತಾ 40ಕ್ಕೆ ಮೇಲೆ ರೀಚ್ ಆಗಿ ಮೂಮೆಂಟ್ ತುಂಬ ಸಿಕ್ಕಾಪಟ್ಟು ಸೆಕೆ ಹೊಡೀತಾ ಇದೆ. ಅದರಿಂದ ಹಂಗೋಗೋ ಜನ ಜ್ಯೂಸ್ ಕುಡಿಯೋಕ್ಕೆ ದಾರಿಯಲ್ಲಿ ಹೋಗೋರು ಬೇಕಾದ ಬಂದು ಜ್ಯೂಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೀ ಕಾಫಿಗೆಲ್ಲ ಜ್ಯೂಸ್ ಚೆನ್ನಾಗಿ ಓಡ್ತಾ ಇದೆ, ಪರವಾಗಿಲ್ಲ ಸರ್. ಹೋದ ವರ್ಷಕ್ಕಿಂತ ಚೆನ್ನಾಗಿ ರೀಚ್ ಆಗಿದೆ ಸರ್ ವ್ಯಾಪಾರ ಜ್ಯೂಸಿಂದ. ಒಟ್ಟಾರೆ ಮಾರ್ಚ್ನಲ್ಲಿ ಬಿಸಿಲಿನ ಪ್ರಮಾಣ 40 ಡಿಗ್ರಿ ಸೆಲ್ಸಿಯಸ್ ಇದ್ದರೆ, ಇನ್ನು ಏಪ್ರಿಲ್ ಮೇನಲ್ಲಿ ನಾಗರಿಕರ ಸ್ಥಿತಿ ಏನಾಗಬಹುದೆಂದು ಜನ ಆತಂಕದಲ್ಲಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ರಷರ್ಗಳಿಂದ ಹಾಗೂ ಟಿಪ್ಪರ್ಗಳಿಂದ ಬರುತ್ತಿರುವ ಧೂಳಿನಿಂದ ಬೆಳೆ ನಾಶ ಆಗುತ್ತಿದೆ ಎಂದು ಆರೋಪಿಸಿ ನೂರಾರು ರೈತರು ಟಿಪ್ಪರ್ಗಳನ್ನು ತಡೆದು ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ತೀಲಂಕುಂಟಹಳ್ಳಿ ಬಳಿ ಮತ್ತು ಚಿಕ್ಕನಾಗೇಲಿ ಬಳಿ ಇರುವ ಜಲಿ ಕ್ರಷರ್ಗಳಿಂದ ಮತ್ತು ಟಿಪ್ಪರ್ಗಳಿಂದ ಹೆಚ್ಚು ಧೂಳು ಬರುತ್ತಿದೆ. ಇದರಿಂದ ರೋಸಿ ಹೋದ ನೂರಾರು ರೈತರು ಟಿಪ್ಪರ್ಗಳನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ರೈತರು ಮಾತನಾಡಿ, ಧೂಳಿನಿಂದ ನಾವು ಇಟ್ಟಿರುವ ಬೆಳೆಗಳು ನಾಶವಾಗುತ್ತಿದೆ. ಇದರ ಜೊತೆಗೆ ನಾವು ವಿಷಪೂರಿತ ಧೂಳನ್ನ ಸೇವನೆ ಮಾಡುತ್ತಿದ್ದು, ಇದರಿಂದ ನಮಗೆ ತುಂಬಾ ಸಮಸ್ಯೆ ಆಗುತ್ತಿದೆ. ಈ ಬಗ್ಗೆ ನಾವು ಕ್ರಷರ್ ಮಾಲೀಕರಿಗೆ ತಿಳಿಸಿದರೆ ನಮ್ಮ ಮಾತು ಕಿವಿಗೆ ಹಾಕಿಕೊಳ್ಳುವುದಿಲ್ಲ. ಇನ್ನು ಅಧಿಕಾರಿಗಳಂತೂ ದೂರು ನೀಡಿದ್ದರೂ ಇತ್ತ ಬಂದು ನೋಡುವುದೇ ಇಲ್ಲ. ಆದ್ದರಿಂದ ನಮಗೆ ತುಂಬಾ ಸಮಸ್ಯೆ ಆಗುತ್ತಿದ್ದು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಹೆಗ್ಲಳ್ಳಿ ಗ್ರಾಮ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ನಾವು ಬೆಳೆ ಇಟ್ಟಿದ್ದು ಬೆಳೆ ಇಷ್ಟಕ್ಕೆ ಯಾವ ಬೆಳೆ ಇಕ್ಕಿದ್ರೂ ಅದನ್ನು ಆಗ್ತೈತೆ. ಈ ಕ್ರಷರ್ ಧೂಳಿಂದ ನಮ್ಮ ಬೆಳೆ ಎಲ್ಲ ಫುಲ್ ಹಾನಿ ಆಗಿದೆ. ಕ್ರಷರ್ ಬಂದು ಯಾವನವ್ರಿಗೆ ಹೇಳಿದ್ರು ಯಾರು ತಲೆ ಕೆಡಿಸ್ಕೊಂತಲ್ಲ. ಇಲ್ಲಿ ಅಲ್ಗೂ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಹೇಳ್ಕೊಂಬಂದಿದ್ದೀವಿ, ಇದು ಧೂಳು ಈ ಥರ ಬರ್ತೈತೆ, ಬೆಳೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ವಿ. ಯಾರ್ಯಾರು ಕ್ರಷರ್ ಯೂನಿಯನ್ ಆಗಲಿ, ಯಾರು ಕ್ರಷರ್ ಓನರ್ಗಳಾಗಲಿ ಯಾರು ತಲೆಗೆ ಹಾಕ್ಕೊಂತಲ್ಲ ಇದ್ರ ಬಗ್ಗೆ. ಇದೇ ಥರ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ರೈತರಾಗಿ ಮುಂದಿನ ದಿನಗಳಲ್ಲಿ ದೂರ ಹೋರಾಟ ಮಾಡ್ತೀವಿ. ಒಟ್ಟಾರೆ ದೇಶದ ಬೆನ್ನೆಲುಬಾದ ರೈತನ ಬೆಳೆಗಳು ಧೂಳಿನಿಂದ ನಾಶವಾಗುತ್ತಿದ್ದರೂ ಸಹ ಅಧಿಕಾರಿಗಳು ಮಾತ್ರ ಜಾಣ ಕುರುಡರಂತೆ ಇರುವುದು ಅನೇಕ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸುವರ ಕಾದು ನೋಡಬೇಕಾಗಿದೆ.
ನಮ್ಮ ಹೆಸರು ವೆಂಕಟೇಶ್ ಅಂತ. ಯಲಗಲಹಳ್ಳಿ ಮಜರ, ಸಿಗ್ಮಕ್ಲಹಳ್ಳಿ ಗ್ರಾಮ. ಇದೇ ಅಕ್ಕಪಕ್ಕದಲ್ಲಿ ನಮ್ಮದೊಂದು 4 ಎಕರೆ ಜಮೀನಿದೆ, 4 ಬೋರ್ ಇದೆ. ಒಂದು 2-3 ವರ್ಷದಿಂದ ಬೆಳೆ ಬೆಳೆಯೋಕ್ಕಾಗ್ತಾಯಿಲ್ಲ. ಕ್ರಷರ್ಗಳಲ್ಲಿ ಕೆಲಸಕ್ಕೆ ಬರೋಣ ಅಂದ್ಕೊಂಡ್ರೆ ಕೆಲಸಕ್ಕೆ ಬಂದರೆ ಈ ಕ್ರಷರ್ ರೋಡು ಒಂದು 4-5 ಕಿಲೋಮೀಟ್ರ್ ಬರೀ ಗುಣಿಗಳು, ಧೂಳು, ನೀರು ಹಾಕಲ್ಲ ಕ್ರಷರ್ ರೋಡ್ಗೆ. ಕ್ರಷರ್ಗಳವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಸ್ವಲ್ಪ ನೀರು ಹಾಕ್ರಿ ಅಂತ ನಾವು ಒತ್ತಾಯ ಮಾಡಿದ್ರು ಕೂಡ ಅವರು ತಲೆಗೆ ಹಾಕ್ಕೊತಾ ಇಲ್ಲ. ಇದಕ್ಕೇನಾದರೂ ಅವರು ಪರಿಹಾರ ತಗೊಳ್ಳಿಲ್ಲ ಅಂದರೆ ನಾವು ಮುಂದೆ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ನಾವು ಯಾವುದೇ ಬೆಳೆ ಇಕ್ಕಿದ್ರು ಕೂಡ ಒಂದು ಬೆಳೆ ಕೂಡ ಆಗ್ತಾಯಿಲ್ಲ, ಕೈಗೆ ಬರ್ತಾಯಿಲ್ಲ. 2 ವರ್ಷಗಳು 3 ವರ್ಷಗಳಿಂದ ನೋಡ್ತಾನೆ ಇದ್ದೀವಿ, ಅವ್ರಿಗೆ ಹೇಳ್ತಾನೆ ಇದ್ದೀವಿ. ಅವರು ತಲೆಗೆ ಹಾಕಂತ ಇಲ್ಲ. ನಾವು ಬೆಳೆ ಬೆಳೆಯೋದು ಬಿಟ್ಬಿಟ್ಟಿದ್ದೀವಿ. ಯಾವ ಬೆಳೆ ಬೆಳೆದ್ರು ಬೆಳೆ ಕೈ ಸಿಗ್ತಾಯಿಲ್ಲ. ಹಾಗಂತ ಬೆಳೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಬಂದರೆ ಕೆಲಸನೂ ಇಲ್ಲಿ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಈ ಧೂಳಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿರಿ ಅಂತ ಅವ್ರಿಗೆ ಹೇಳಿದ್ರೆ ಅವರು ತಲೆಗೆ ಹಾಕ್ತಾ ಇಲ್ಲ. ಇದ್ರ ಬಗ್ಗೆ ಅವ್ರು ಏನಾದರೂ ಸ್ವಲ್ಪ ಗಮನ ಇಟ್ಟು ಅರ್ಥ ಮಾಡ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಮುಂದುವರ್ಕೊಂಡು ಹೋದರೆ ಒಳ್ಳೆದಿಲ್ಲ ಅಂದರೆ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಅಭಿವೃದ್ಧಿ ಸಂಘ, ಪಟ್ರೇನಹಳ್ಳಿ, ಕಸಬಾ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅದ್ದೂರಿ ತಿರು ಕಲ್ಯಾಣೋತ್ಸವ ಹಾಗೂ ರಥೋತ್ಸವ ದಿನಾಂಕ 25/3/2024 ಸೋಮವಾರ. ಸರ್ವರಿಗೂ ಆಧಾರದ ಸುಸ್ವಾಗತ. ಇಂತಿ ಪುರೋಹಿತರು ಉಮೇಶ್ ಸ್ವಾಮಿ, ಧನಂಜಯ್ ಸಂಗಡಿಗರು. ಮೊಬೈಲ್ ಸಂಖ್ಯೆ 8310199004. ಪ್ರಕಟಣೆ: ಶ್ರೀ ಬಾಲಾಜಿ ಆಗ್ರೋ ಟ್ರೇಡರ್ಸ್, ಉತ್ತಮ ಕೀಟನಾಶಕ ಹಾಗೂ ರಸಗೊಬ್ಬರ ವ್ಯಾಪಾರಿಗಳು, ಶಿಡ್ಲಘಟ್ಟ ರಸ್ತೆ, ಜಯಮ್ಮ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎದುರು, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯಶವಂತ್. ಮೊಬೈಲ್ ಸಂಖ್ಯೆ 9066333995 ಮತ್ತು ಶ್ರೀ ತಿರುಮಲ ಕಮ್ಯುನಿಕೇಷನ್ಸ್, ಪಿಳ್ಳಪ್ಪ ಕಾಂಪ್ಲೆಕ್ಸ್, MG ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8088195842. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ 100 ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812.
Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಲೋಕಸಭಾ ಚುನಾವಣೆ ಹಿನ್ನೆಲೆ ಈಗಾಗಲೇ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಚಿತ್ರವುಳ್ಳ ವಾಚ್ಗಳನ್ನು ಚೆಕ್ಪೋಸ್ಟ್ನಲ್ಲಿ ಚುನಾವಣಾ ಸಿಬ್ಬಂದಿಗಳು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಟೋಲ್ ಪ್ಲಾಜಾ ಬಳಿಯ ಚೆಕ್ಪೋಸ್ಟ್ನಲ್ಲಿ ಬುಧವಾರ ರಾತ್ರಿ SST ತಂಡ ಟೀಮ್ ಲೀಡರ್ BCM ಇಲಾಖೆ ವಿಸ್ತರಣಾ ಅಧಿಕಾರಿ R. ಶಿವಪ್ಪ ನೇತೃತ್ವದಲ್ಲಿ ವಾಹನ ತಪಾಸಣೆ ನಡೆಸುತ್ತಿದ್ದ ವೇಳೆ ಆಂಧ್ರ ಪ್ರದೇಶದ ಅನಂತಪುರ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಫಾರ್ಚುನರ್ ವಾಹನವನ್ನು ತಪಾಸಣೆ ನಡೆಸಿದಾಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ YS ಜಗನ್ಮೋಹನ್ ರೆಡ್ಡಿ ಭಾವಚಿತ್ರವುಳ್ಳ 96 ವಾಚ್ಗಳು ಪತ್ತೆಯಾಗಿವೆ. ವಾಚ್ಗಳ ಖರೀದಿಗೆ ಸಂಬಂಧಿಸಿದಂತೆ ಯಾವುದೇ ದಾಖಲೆಗಳು ಇಲ್ಲದ ಕಾರಣ ಸುಮಾರು 1 ಲಕ್ಷ ರು ಬೆಲೆ ಬಾಳುವ ವಾಚ್ಗಳು ಹಾಗೂ ಅವಧಿ ಮುಗಿದ ಶಾಸಕರ ಕಾರ್ ಪಾಸ್ ಬಳಸಿಕೊಂಡು ವಾಚ್ಗಳನ್ನು ಸಾಗಿಸಲಾಗುತ್ತಿತ್ತು ಎನ್ನಲಾಗುತ್ತಿದೆ. ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿದ್ದ ಆಂಧ್ರ ಪ್ರದೇಶದ ನೋಂದಣಿ ಸಂಖ್ಯೆಯ ಫಾರ್ಚುನರ್ ವಾಹನವನ್ನು ವಶಕ್ಕೆ ಪಡೆದುಕೊಂಡು ಬಾಗೇಪಲ್ಲಿ ಠಾಣೆ ಪೊಲೀಸರಿಗೆ ಒಪ್ಪಿಸಿ ವಾಹನ ಮಾಲೀಕ ಅನಂತಪುರದ ಬಂಡಿ ನಾಗೇಂದ್ರ ಹಾಗೂ ಗನ್ಮ್ಯಾನ್ ಅನಂತಪುರ DAR APC 345 ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ಮತದಾರರಿಗೆ ಹಂಚುವ ಉದ್ದೇಶಕ್ಕಾಗಿ ಅಕ್ರಮ ನಗದು, ಕುಕ್ಕರ್, ಸೀರೆ ಇತ್ಯಾದಿ ವಸ್ತುಗಳ ಸಾಗಾಟ ಕಂಡುಬರುತ್ತಿದ್ದು, ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದು ವಾಹನಗಳನ್ನು ಕೂಲಂಕುಷವಾಗಿ ತಪಾಸಣೆ ಮಾಡುತ್ತಿದ್ದಾರೆ. ದಾಖಲೆಗಳಿಲ್ಲದ ಹಣ ಮತ್ತು ವಸ್ತುಗಳನ್ನು ಯಾವುದೇ ರೀತಿಯ ಮುಲಾಜಿಲ್ಲದೆ ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, BCM ವಿಸ್ತರಣಾಧಿಕಾರಿ R. ಶಿವಪ್ಪ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಶೋಕ್, ಪೊಲೀಸ್ ಪೇದೆಗಳಾದ ರಫೀಕ್, ಬಡಿಗೇರ್, ವಿಜಯಪ್ಪ ಮತ್ತಿತರರು ಇದ್ದರು.
ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿ ಹೃದಯ ಸಂಬಂಧಿ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆ ನಡೆದಿದ್ದು, ಅವರು ಆರೋಗ್ಯವಾಗಿರಲಿ ಎಂದು ಜೆಡಿಎಸ್ ಮುಖಂಡರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿಯವರಿಗೆ ಹೃದಯದ ಸಮಸ್ಯೆ ಇದ್ದು ಈಗಾಗಲೇ 2 ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಇಂದು 3ನೇ ಬಾರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶಸ್ತ್ರಚಿಕಿತ್ಸೆಯಲ್ಲಿ ಯಶಸ್ವಿಯಾಗಿ ಆರೋಗ್ಯವಾಗಿರಲೆಂದು ಚಿಕ್ಕಬಳ್ಳಾಪುರ ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮತ್ತು ಜೆಡಿಎಸ್ ಮುಖಂಡರು, ಅಭಿಮಾನಿಗಳೆಲ್ಲ ಸೇರಿ ಚಿಕ್ಕಬಳ್ಳಾಪುರ ನಗರದ ಬಲಮುರಿ ಗಣಪತಿ ದೇವಾಲಯದಲ್ಲಿ 101 ತೆಂಗಿನಕಾಯಿ ಹೊಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೃದಯದ ಶಸ್ತ್ರಚಿಕಿತ್ಸೆಗಾಗಿ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದು, ಅವರು ಬೇಗ ಗುಣಮುಖರಾಗಲಿ ಎಂದು ಬೇಡಿಕೊಂಡಿದ್ದೇವೆ. ಕುಮಾರಸ್ವಾಮಿಯವರಿಗೆ ಇಂದು ನಡೆದ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆ 3ನೇ ಬಾರಿಗೆ ನಡೆದಿದ್ದು, ಅವರಿಗೆ ಆ ದೇವರು ಉತ್ತಮ ಆರೋಗ್ಯ ನೀಡಲೆಂದೇ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಈ ದಿನ ಚಿಕ್ಕಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ಬಲ್ಮರಿ ಗಣೇಶ ದೇವಸ್ಥಾನದಲ್ಲಿ ಬೆಳಗಿನ ಜಾವನಿಂದನೇ ಅಭಿಷೇಕ ಮಾಡುವ ಮುಖಾಂತರ, ಅರ್ಚನೆ ಮಾಡುವ ಮುಖಾಂತರ, ಅನ್ನಸಂತರ್ಪಣೆ, ಪ್ರಸಾದ ಹಂಚುವ ಮುಖಾಂತರ ಇವತ್ತು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಪೂಜಾ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಇದು 3ನೇ ಬಾರಿಗೆ ಕುಮಾರಣ್ಣವರು, ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು 3ನೇ ಬಾರಿಗೆ ಚಿಕಿತ್ಸೆಗೆ ಅಂತೇಳಿ ಚೆನ್ನೈಗೆ ತೆರಳಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಅವರು ಆದಷ್ಟು ಬೇಗ ಅವರು ಶಸ್ತ್ರಚಿಕಿತ್ಸೆ ಸಕ್ಸಸ್ ಆಗಿ ಅವ್ರ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಬರಲಿ. ಮುಂದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಅಪಾರವಾದ ಒಂದು ಸೇವೆಯನ್ನು ಮಾಡೋಕ್ಕೆ ದೇವರು ಅವರಿಗೆ ಒಳ್ಳೆಯ ಆಯುಷನ್ನು ಕೊಡಲಿ ಅಂತೇಳಿ ಇವತ್ತು ನಾವು ಪೂಜಾ ಕಾರ್ಯಕ್ರಮನ ಮಾಡಿದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಮುಖಂಡರು, ನಮ್ಮ ಬಚ್ಚೇಗೌಡರ ನೇತೃತ್ವದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಇವತ್ತು ಪೂಜಾ ಕಾರ್ಯಕ್ರಮ ಮಾಡಿದ್ದೀವಿ. ಆ ದೇವರು ಅವರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ ಕೊಡಲಿ, ಮತ್ತು ನಮ್ಮ ರಾಜ್ಯ ಮತ್ತು ದೇಶ ಸೇವೆ ಮಾಡೋಕ್ಕೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಲಿ. ಆದಷ್ಟು ಬೇಗನೆ ಅವ್ರಿಗೆ ಆಸ್ಪತ್ರೆಯಿಂದ ಬರಲಿ, ಮತ್ತು ಮನೆಗೆ ಬಂದು ನಮ್ಮ ರಾಜಕೀಯ ಒಂದು ಲೋಕಸಭಾ ಚುನಾವಣೆಯ ಒಂದು ದೇಶಗಳ ಬಗ್ಗೆ ಚರ್ಚೆ ಮಾಡಲಿ ಅಂತೇಳಿ ಈ ಮೂಲಕ ನಾವು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ನಗರಸಭೆ ಸದಸ್ಯ ಮಟ್ಟಮಪ್ಪ ಮಾತನಾಡಿ, ನಮ್ಮ ನಾಯಕರಾದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು 3ನೇ ಬಾರಿ ಹೃದಯದ ಶಸ್ತ್ರಚಿಕಿತ್ಸೆಗೆಂದು ಚೆನ್ನೈಗೆ ಹೋಗಿದ್ದು, ಅವರ ಚಿಕಿತ್ಸೆಯಲ್ಲಿ ಯಶಸ್ವಿಯಾಗಿ ಆರೋಗ್ಯದಲ್ಲಿ ಚೇತರಿಸಿಕೊಂಡು ಮತ್ತಷ್ಟು ಜನರ ಸೇವೆ ಮಾಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೇವೆ ಎಂದರು. ಈ ದಿನ ನಮ್ಮ ಧೀಮಂತ ನಾಯಕರು ಹಾಗೂ ನಾಡು ಕಂಡಂಥ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಈ ದಿವಸ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ, ಹೃದಯ ಶಸ್ತ್ರಚಿಕಿತ್ಸೆಗೆ. ಹಾಗಾಗಿ ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತು ಬಲ್ಮುರಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಮಾಡೋ ಮುಖಾಂತರ ನಾವು ಇವತ್ತು ಏನು ಶಸ್ತ್ರಚಿಕಿತ್ಸೆ ಇದೆ ಆ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಬೇಕು. ಜೊತೆಗೆ ಅವರು ಇನ್ನು ಒಂದು 4-5 ದಿನದಲ್ಲಿ ನಮ್ಮ ರಾಜ್ಯದ ಜನರ ಮುಂದೆ ಬಂದು ಅವರು ಎಲ್ಲ ರೀತಿಯಲ್ಲೂ ಕೂಡ ಸಮಾಜ ಸೇವೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಭಗವಂತನಲ್ಲಿ ಇವತ್ತು ವಿಶೇಷವಾದಂಥ ಪೂಜೆ ಮಾಡಿ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಯವ್ರನ್ನ ನಾವು ಕೇಳ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಕುಮಾರಣ್ಣವರು ಬೇಗ ಗುಣಮುಖರಾಗಿ ನಮ್ಮ ಏನು ಈ ನಾಡಿನ ಸೇವೆಗಾಗಿ ಬರಲಿ ಅಂತಕ್ಕಂಥ ಒಂದು ಆಶಯಗಳೊಂದಿಗೆ ನಾವು ಪೂಜೆಯನ್ನು ಆಯೋಜನೆ ಮಾಡಿದ್ದೀವಿ. ಈ ವೇಳೆ ಚಿಕ್ಕಬಳ್ಳಾಪುರದ 100 ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಭಾಗಿಯಾಗಿ 101 ತೆಂಗಿನಕಾಯಿ ಹೊಡೆದು ದೇವರ ಕೃಪೆಗೆ ಪಾತ್ರರಾದರು. ಕೆಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ವ್ಯಾಪ್ತಿಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಅಕ್ರಮ ಸೇಂದಿ ಸಾಗಾಟ ಹಾಗೂ ಟಾಟಾ ಇಂಡಿಕಾ ವಾಹನಗಳನ್ನು ಅಬಕಾರಿ ಇಲಾಖೆಯ ಪೊಲೀಸರು ಜಪ್ತಿ ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ.
ಚುನಾವಣಾ ಹಿನ್ನೆಲೆಯಲ್ಲಿ ಗೌರಿಬಿದನೂರು ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟುವ ಸಲುವಾಗಿ ಅಬಕಾರಿ ಇಲಾಖೆಯಿಂದ ತನಿಖಾ ಕಾರ್ಯಗಳನ್ನು ಚುರುಕುಗೊಳಿಸಿ ದಾಳಿ ನಡೆಸಿದ್ದು, ರಾಜ್ಯದ ಗಡಿಭಾಗ ಆಂಧ್ರದ ಲೇಪಾಕ್ಷಿ ಕಡೆಯಿಂದ ತಾಲೂಕಿನ ನಗರಕೆರೆ ಕಡೆ ಬರುತ್ತಿದ್ದ ವಾಹನಗಳನ್ನು ತಡೆದು ತಪಾಸಣೆ ನಡೆಸಿದಾಗ ಅಕ್ರಮವಾಗಿ ಸೇಂದಿ ಸಾಗಿಸುತ್ತಿರುವುದು ಪತ್ತೆಯಾಗಿದೆ. ತೋಕಲಹಳ್ಳಿಯ 28 ವರ್ಷದ ಹರೀಶ್, ವಾಟದ ಹೊಸಹಳ್ಳಿಯ 32 ವರ್ಷದ ರಂಗನಾಥ್ ಹಾಗೂ ಸಂಜೀವರಾಯನಹಳ್ಳಿಯ 35 ವರ್ಷದ ನವೀನ್ ಕುಮಾರ್ ಆರೋಪಿಗಳನ್ನು ಬಂಧಿಸಿ 8 ಲೀಟರ್ ಸೇಂದಿ ಮತ್ತು ಟಾಟಾ ಇಂಡಿಕಾ ಕಾರು ಸೇರಿ 1.82 ಲಕ್ಷ ರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ 34 ವರ್ಷದ ನಟರಾಜ ಎಂಬುವವರು ಬೋಡಬಂಡಹಳ್ಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಮದ್ಯವನ್ನು ವಶಪಡಿಸಿಕೊಂಡು ಮೊಕದ್ದಮೆ ದಾಖಲಿಸಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಲಾಗಿದೆ ಎಂದು ಅಬಕಾರಿ ನಿರೀಕ್ಷಕ ಸಿದ್ದನಾಯಕ್ ತಿಳಿಸಿದ್ದಾರೆ. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್: ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. 1999 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ವೋಚರ್. 1499 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ವೋಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್, ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಪ್ರಜಾ
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ನೀಡಿರುವ ಮತದಾನದ ಹಕ್ಕನ್ನು ಚಲಾಯಿಸಿ ಉತ್ತಮ ಪ್ರತಿನಿಧಿಗಳನ್ನು ಆರಿಸಿಕೊಳ್ಳಬೇಕೆಂದು ತಾಲೂಕು ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿ ಜಿ ಮುನಿರಾಜು ಕರೆ ನೀಡಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಿನ ಬೂತ್ ಮಟ್ಟದ ಚುನಾವಣಾ ಸಿಬ್ಬಂದಿಗೆ ತರಬೇತಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತರಬೇತಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸೂಕ್ಷ್ಮ ಕ್ಷೇತ್ರವಾಗಿದ್ದು ಯಾವುದೇ ಮತಗಟ್ಟೆಗಳಲ್ಲಿ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸಿ ಮುಕ್ತ ಮತದಾನ ಶಾಂತಿಯುತವಾಗಿ ನಡೆಯಲಿ ಎಂದು ತಿಳಿಸಿದರು. ಜೊತೆಗೆ ಲಾಸ್ಟ್ ಇಯರ್ ನಮಗೆ ಪ್ರತಿ ವರ್ಷ ಕೊಡ್ತಾ ಇದ್ರು. ಈ ವರ್ಷ 5,000 ಕೊಡ್ತಾರೆ, 1,000 ಇಬ್ಬರು ಕಳಿಸಿದ್ರು ಕೂಡ. ಈಗ ನಾವು ತಾಲೂಕು ಕಳಿತೀವಿ, ನಗರಸಭೆ ಕಟ್ತಾ ಇದ್ದೀವಿ, ಎಲ್ಲರೂ ಕೂಡ ಹಣದ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡಿಲ್ಲ. ಆದ್ದರಿಂದ 2021 ಸಾಲಿನಲ್ಲಿ 1,500 ರೂಪಾಯಿ ಗೌರವಧನ ಕಡಿಮೆ ಬಂದಿದೆ. ಮತ್ತು ಲಾಸ್ಟ್ ಇಯರ್ ನಾವು ವಿಧಾನಸಭೆ ಮಾಡ್ತಾ ಮನೆ ಸಮೀಕ್ಷೆ ಕಾರ್ಯದಲ್ಲಿ ನಾವು ಏನು ಕೊಡಬೇಕಾಗಿತ್ತು ಬೇರೆ ಬೇರೆ ಈಗ ಲಿಂಗಸೂರು ಎಲ್ಲ ಶಿಕ್ಷಕರಿಗೆ ನಮ್ಮ ಕಾಲದಲ್ಲಿ ಮಾತ್ರ ಕಡಿಮೆ ಕೊಟ್ಟಿದ್ದಾರೆ. ಅದರಿಂದ ಅದನ್ನು ಬೇರೆ ಮಾಡ್ಕೊಳ್ಬೇಕು ಅಂತ ಇದ್ರ ಬಗ್ಗೆ ಮಾನ್ಯ ಕಾರ್ಯನಿರ್ವಾಹಕ ಸ್ಪಷ್ಟೀಕರಣ ಕೊಡ್ತಾರೆ. ನಮ್ಮದಾಗಿರ್ತಕ್ಕಂಥವರು ವಾಟ್ಸಪ್ ಗ್ರೂಪ್ ಬಂದಿದೆ. ಈ ವಿಷಯವನ್ನು ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಬೇರೆ ರಾಜ್ಯಗಳೆಲ್ಲ ಆಗಿದೆ ಅಂತಂದ್ರೆ ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ. ಈ ವೇಳೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಿಕ್ಷಣ ಇಲಾಖೆಯ ಸಂಯೋಜಕ ಅಧಿಕಾರಿ ವೆಂಕಟರಮಣ ರೆಡ್ಡಿ, ವಸಂತರೆಡ್ಡಿ ಸೇರಿದಂತೆ ತಾಲೂಕಿನ ಬೂತ್ ಮಟ್ಟದ ಚುನಾವಣಾ ಸಿಬ್ಬಂದಿ ಹಾಜರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಸಾಮಾಜಿಕ ಅರಣ್ಯ ಇಲಾಖೆಯ ಸಹಕಾರದೊಡನೆ ನಾಗರಿಕರಿಗೆ ಗಿಡವನ್ನ ನೆಡುವ ಮೂಲಕ ತಾಲೂಕು ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿ ಜಿ ಮುನಿರಾಜ ಮತದಾನದ ಬಗ್ಗೆ ಜನಜಾಗೃತಿ ಮೂಡಿಸಿದರು. ನಂತರ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಸ್ವಇಚ್ಛೆಯಿಂದ ಮತದಾನ ಮಾಡಿ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ಮನವಿ ಮಾಡಿದರು. ಏನು ಅಂತಂದರೆ ಕನಿಷ್ಠ 100 ಜನಕ್ಕೆ ಇದರ ಒಂದು ಪ್ರತಿ ಗಿಡಕ್ಕೂ ಕೂಡ ಒಂದು ಟೈಟಲನ್ನು ಕೊಟ್ಟಿದ್ದೀವಿ. ಅದರಂತೆ ಪ್ರತಿಯೊಬ್ಬರೂ ಕೂಡ ನಾವು ಅರಿವು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಹಾಗೆಯೇ ಒಂದು ಭ್ರಷ್ಟಾರಹಿತ ಒಂದು ಚುನಾವಣೆ ಉದ್ದೇಶ ಇಟ್ಕೊಂಡು ಯಾರೂ ಕೂಡ ಆಸೆ ಆಮಿಷಗಳಿಗೆ ಬಾಯಿಯಿಂದ ಮತದಾನವನ್ನು ಮಾಡಬೇಕು. ಮತ್ತು ಆ ದಿನ ಮತದಾನ ದಿನ ಯಾರೂ ಕೂಡ ಹೊರಗಡೆ ಹೋಗ್ತಕ್ಕಂಥದ್ದಾಗಲಿ ಅಥವಾ ಬೇರೆ ಪ್ರವಾಸಿ ಸ್ಥಳಗಳಿಗೆ ಹೋಗ್ತಕ್ಕಂಥ ಮಾಡೋದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಏನು ಪ್ರಜಾಪ್ರಭುತ್ವದ ಒಂದು ಮೂಲ ನೆಲೆಗಟ್ಟು ಸಂವಿಧಾನ ಇತ್ತು, ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ನೆಲೆ ಮತದಾನ
ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ವಯಸ್ಕ ಮತದಾರರ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಹಾಗೆಯೇ ಆಸೆ ಆಮಿಷಗಳಿಗೆ ಮತದಾರರನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ದಿನ ಸಾರ್ವಜನಿಕರಿಗೆ ಪ್ರತಿಗಳನ್ನು ಕೂಡ ಮಾಡಿಕೊಂಡಿದ್ವಿ. ತಾಲೂಕಿನ ಎಲ್ಲ ಮತದಾರರು ಕೂಡ ಕಡ್ಡಾಯವಾಗಿ ಮತದಾನ ಭಾಗವಹಿಸಬೇಕು. ಈ ಸಂದರ್ಭದಲ್ಲಿ ನಗರಸಭೆಯ ಪ್ರಭಾರ ಪೌರಾಯುಕ್ತ ಎಂಎಸ್ ರಘುನಾಥ್, ಬಿಇಒ ಕಚೇರಿಯ ಅಧೀಕ್ಷಕ ಮಧುಸೂದನ್, ಸಿಡಿಪಿಒ ನೌತಾಜ್, ಕಾರ್ಮಿಕ ಇಲಾಖೆಯ ನಿರೀಕ್ಷಕಿ ವಿಜಯಲಕ್ಷ್ಮಿ, ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿ ಎನ್ ನಾಗಾರ್ಜುನ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸೇವಾಕಾಂಕ್ಷಿಗಳು ಅಭಿವೃದ್ಧಿ ಅಧಿಕಾರಿಗಳಾದಂತಹ ಒಬಿಸಿ ಮೋರ್ಚಾದ ಉಪಾಧ್ಯಕ್ಷರು ಅಶ್ವಿನಿ ಮೇಡಮ್ ಅವರು ಕುರಿತು ನಮ್ಮೆಲ್ಲರಿಗೂ ತಿಳಿಸೋ ಯೋಜನೆಗಳನ್ನ ಇಡೀ 140 ಕೋಟಿ ಜನರಿಗೆ ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ಆಯೋಜಿಸಿದ ಹಿಂದುಳಿದ ವರ್ಗಗಳ ಜಿಲ್ಲಾ ಸಾಮಾಜಿಕ ಸಮ್ಮೇಳನದಲ್ಲಿ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷ ಆರ್ ರಘು ಕೌಟಿಲ್ಯ ಮಾತನಾಡಿ, 12ನೇ ಶತಮಾನದಲ್ಲಿ ಶ್ರೀ ಬಸವಣ್ಣ ಅವರು ಸಮಾಜದ ಬದಲಾವಣೆಗಾಗಿ ಅವತರಿಸಿದರು. ಅದೇ ರೀತಿ ಹಲವು ಮಹಾನ್ ಪುರುಷರು ವಿಭಿನ್ನ ಅವತಾರವನ್ನು ತಾಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೂ ಸಹ ಸರ್ವಜನಾಂಗದ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಜೊತೆಗೆ ನಮ್ಮ ದೇಶವನ್ನು ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೇರಿಸಲು ಅವತರಿಸಿದ ಮಹಾನ್ ಪುರುಷ ಎಂದು ಬಣ್ಣಿಸಿದರು. ರಾಮ ಅವತಾರ ಎತ್ತಿ ಬರುವುದು ಒಂದು ಕಾರಣಕ್ಕೆ, ನರಸಿಂಹ ಅವತಾರ ಎತ್ತಿ ಬರುವುದು ಒಂದು ಕಾರಣಕ್ಕೆ, ಪ್ರತಿ ಅವತಾರಗಳು ವಿಷ್ಣುವಿನ ಅವತಾರಗಳೆಂದು ಒಂದೊಂದು ಕಾರಣಕ್ಕಾದರೆ ಭಾರತವನ್ನ ಶತಮಾನದಿಂದಲೂ ಕಾಣುತ್ತಿರುವಂತಹ ಭಾರತೀಯತೆಯ ವಿರುದ್ಧವಿರುವಂತಹ ವಿಧ್ವಂಸಕ ಶಕ್ತಿಗಳನ್ನು ಮೆಟ್ಟಿಯಾಗಿ ಭಾರತವನ್ನ ಭಾರತವಾಗಿ ಉಳಿಸಿ ಇಡೀ ವಿಶ್ವದಲ್ಲಿ ಭಾರತವನ್ನ ನಂಬರ್ 1 ಸ್ಥಾನಕ್ಕೆ ಕೊಂಡೊಯ್ಯುವುದಕ್ಕಾಗಿ ಒಬ್ಬ ಅವತಾರ ಎಂದು ಬಂದಿರುವ ಮಹಾಪುರುಷ ನರೇಂದ್ರ ಮೋದಿ. ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಉಪಾಧ್ಯಕ್ಷೆ ಅಶ್ವಿನಿ ಶಂಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಬಿಜೆಪಿ ಒಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಂಜನೇಯ ಗೌಡ, ಚಿಂತಾಮಣಿ ಗೋಪಾಲಕೃಷ್ಣ ಗೋಪಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ಅವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಕಿಡಿಕಾರಿ ರಾಹುಲ್ ಗಾಂಧಿಯ ಭರವಸೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ, ಮಹಿಳೆಯರು ಇವರ ಮಾತಿಗೆ ಮರುಳಾಗಬಾರದು, ದೇಶದ ಅಭಿವೃದ್ಧಿಗಾಗಿ ಬಿಜೆಪಿಯನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಕ್ಷೇತ್ರ ಬಂದು ಇವತ್ತು ಕೋಲಾರ ಆಗಿದೆ. ಈಗ ಏನು ಕೋಲಾರಲ್ಲಿ ನಮ್ಮ ಮೈತ್ರಿ ಏನು ಜೆಡಿಎಸ್ ಜೊತೆ ಮಾಡ್ಕೊಂಡಿದ್ದೀವಿ, ಅವರು ಎನ್ಡಿಎ ಜೊತೆ ಬಂದಿದ್ದಾರೆ. ಒಂದೆರಡು ದಿವಸದಲ್ಲಿ ತೀರ್ಮಾನ ಆಗುತ್ತೆ, ನಾವು ಜೆಡಿಎಸ್ ಜೊತೆ ಕೆಲಸ ಮಾಡ್ಬೇಕಾ ಇಲ್ಲ ಬಿಜೆಪಿ ಮಾಡ್ಬೇಕಂತ. ಯಾವುದೇ ಆದ್ರೂ ಮತ್ತೊಮ್ಮೆ ಮೋದಿಗಾಗಿ ನಾವು 22 ಕ್ಷೇತ್ರ ಗೆಲ್ತಕ್ಕಂಥ ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಮತದಾರರು ಇವತ್ತು ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಬಿಸಿಗಾಗಿ ಏನೆಲ್ಲ ಮಾಡಿದ್ದಾರೆ ಮೋದಿಜಿಯವರಂತ ಹೇಳ್ತಕ್ಕಂಥ ಸುದೀರ್ಘವಾಗಿ ಹೇಳ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಅವರು ಸಾಕಷ್ಟು ಇವತ್ತೇನು ನಮ್ಮ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ನಮ್ಮ ದೇಶದಲ್ಲೇ ಅಲ್ಲ, ಪಾಕಿಸ್ತಾನದಲ್ಲಿ ಹೇಳ್ತಾರೆ ಮೋದಿ ಅಂತ ಒಬ್ಬ ಪ್ರಧಾನಿ ಬೇಕು ಅಂತ ಹೋಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಈಗ ಮತ್ತೊಮ್ಮೆ ಮೋದಿ ಏನು ಇವತ್ತೊಂದು ಘೋಷಣೆ ಇದೆ ಹೇಳ್ತಾರೆ. ಸಮಾವೇಶದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರ ಗೌಡ, ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಎಸ್ಆರ್ಎಸ್ ದೇವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ನಾನು ಕಾಂಗ್ರೆಸ್ ಕಟ್ಟಾಳು, ಟಿಕೆಟ್ ಘೋಷಣೆ ಮುಂಚೆ ಪ್ರಚಾರ ಏಕೆ, ರಕ್ಷಾರಾಮಯ್ಯಗೆ ಟಾಂಗ್ ಕೊಟ್ಟ ವೀರಪ್ಪ ಮೊಯ್ಲಿ. ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲ ಧಗೆ, ಸುಡು ಬಿಸಿಲಿಗೆ ತತ್ತರ, ತಂಪು ಪಾನೀಯಗಳ ಮೊರೆ ಹೋಗುತ್ತಿರುವ ಜನತೆ. ಕಜರ ಹಾಗೂ ಟಿಪ್ಪರ್ಗಳಿಂದ ವಿಪರೀತ ಧೂಳು, ಅಪಾರ ಪ್ರಮಾಣದ ಬೆಳೆ ಹಾನಿ, ರೊಚ್ಚಿಗೆದ್ದ ರೈತರಿಂದ ಪ್ರತಿಭಟನೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಗಡಿಭಾಗದಲ್ಲಿ ಕಟ್ಟೆಚ್ಚರ, ಆಂಧ್ರ ಸಿಎಂ ಭಾವಚಿತ್ರವುಳ್ಳ ವಾಚ್ಗಳು ಸೀಸ್.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.